ಅಕ್ಕ ತಿಂಡಿ ತಿಂದ ಅಕ್ಕ? ನೋಡ್ತಾಳೆ. ಅಕ್ಕ ಪ್ಲೀಸ್ ಅಕ್ಕ, ನನ್ನಿಂದ ಏನೋ ಒಂದೇ ಒಂದು ಹೆಲ್ಪ್ ಆಗಬೇಕಿತ್ತು ಕಣೆ, ಪ್ಲೀಸ್. ಸರಿ ಅದೇನು ಅಂತ ಕೇಳು. ನಂಗೆ ಗೊತ್ತು ನೀನು ನಾನು ಮೊನ್ನೆ ಮಾಡಿದ್ದೆ ಎಡ್ಬಟ್ಟಿಂದ ನೀನು ತುಂಬ ಬೇಜಾರಾಗಿದೆ ಅಂತ. ನನ್ನಿಂದ ಉಪಯೋಗ ಇದೆ ಅಂದರೆ ನೀನು ಇಷ್ಟೇ ಸಾಫ್ಟಾಗಿ ಮಾತಾಡ್ತೀಯ. ಅದೇ ನನ್ನಿಂದ ಉಪಯೋಗ ಇಲ್ಲ ಅಂದರೆ ನಾನು ಎಷ್ಟು ನೀನು ಕತೆ ಕಟ್ತೀಯ ಅಂತ ತುಂಬ ಚೆನ್ನಾಗಿ ಗೊತ್ತು. ಅದೇನು ಕೇಳು ಆಯ್ತಾ? ಏ ಅಕ್ಕ ಯಾಕೆ ಈ ಥರ ಅಂದಮೇಲೆ ಏನೇನೋ ಹೇಳ್ತೀಯ? ಸಾರಿ ಕಣೆ, ಸಾರಿ. ಅದೇನ್ ಗೊತ್ತಾ, ಇವತ್ತು ನಾನು ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ತಾ ಇದ್ದೀನಿ ಕಣೆ. ಪ್ಲೀಸ್ ನಿನ್ನ ಹತ್ರ ಆ ಲೈಟ್ ಕಲರ್ ರೆಡ್ ಕಲರ್ ಲಿಪ್ಸ್ಟಿಕ್ ಇದೆಯಲ್ಲ, ಕೊಟ್ಟಿರೆ ಸ್ವಲ್ಪ ಪ್ಲೀಸ್ ಅಕ್ಕ. ನಾನು ನಿನ್ಗೆ ಏನಾದ್ರು ತಗೊಂಡಾಗ ಕೊಡ್ತೀನಿ ಅಲ್ವಾ, ನೀನ್ ಮಾತ್ರ ಯಾಕೆ ಅದನ್ನ ಬಾಕ್ಸ್ಗೆ ಹಾಕಿ ಅದನ್ನ ಪೇಪರ್ ಸುತ್ತಿ ಮುಚ್ಚಿಟ್ಟಿರ್ತೀಯ ನೀನು? ನಂಗೆ ಬೇಜಾರಾಗುತ್ತೆ ಕಣೆ ಅಕ್ಕ. ಒಂದು ಬುಕ್ ಓದೋಣ ಅಂತ ಕುತ್ಕೊಂಡೆ, ಅಷ್ಟ್ರಲ್ಲಿ ಬಂದ್ಬಿಟ್ಯಾ? ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗಿದೆ ಕಣೆ. ಲೇ ಅಕ್ಕ, ನಾನು ಅವತ್ತು ವೇಸ್ಟ್ ಬಾಕ್ಸ್ ಅಂತ ಕಸಕ್ಕೆ ಹಾಕ ಕೊಟ್ಟಿದ್ದೆ ಗೊತ್ತಾ? ಆಮೇಲೆ ಅಮ್ಮ ಹೇಳಿದ್ರು ಅದು ವೇಸ್ಟ್ ಅಲ್ಲ, ನೀನ್ ತಗೊಳ್ತೀಯ ಅಂತ ನಿಮ್ಮ ಅಕ್ಕ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದಾರೆ ಅಂತ. ಬಾಕ್ಸ್ ತೆಗೆದು ನೋಡ್ತೀನಿ ಫುಲ್ ಮೇಕಪ್ ಸೆಟ್ ಇದೆ. ಸುಮ್ಮನೆ ಅನ್ಯಾಯ ಕಸಕ್ಕೆ ಹೋಗೋದಲ್ಲೇ. ಅದಕ್ಕೆ ಅಕ್ಕ ನಾನು ಇದು ಹಾಗೆಲ್ಲ ಮಾಡ್ಬೇಡ. ನಾನು ಅದಕ್ಕೆ ಇವತ್ತು ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ನಿನ್ನ ಹತ್ರ ಮಾಡ್ದೆ ಅಲ್ಲ, ನಂಗೆ ತುಂಬ ಬೇಜಾರಾಯ್ತು ಅಕ್ಕ. ಅದಕ್ಕೆ ಇವತ್ತು ನಿನ್ನ ಹತ್ರ ಓಪನ್ ಆಗಿ ಕೇಳ್ತಾ ಇದ್ದೀನಿ, ನನಗೆ ಲಿಪ್ಸ್ಟಿಕ್ ಬೇಕು ಪ್ಲೀಸ್ ಕಣ. ಹಾಂ ಲಿಪ್ಸ್ಟಿಕ್ ಬೇಕಾ? ಛೇ, ನಿನ್ನಿಂದ ನಾನು ಏನೇ ಮುಚ್ಚಿಟ್ರು ಕೂಡ ನೀನು ಅದನ್ನು ಬಿಡಲ್ಲ ಅಲ್ವಾ? ಅದು ಹೆಂಗೆ ನೋಡಿದೆ ನೀನು? ಅದು ಸರಿ, ನಂಗೆ ತುಂಬ ಬೇಜಾರಾಗ್ತಿದೆ ಕಣ. ಒಂದು ಒಳ್ಳೆ ತಂಗಿನೋ ಹಾಗೆ ಅದನ್ನು ಕೂಡ ನೋಡ್ಬಿಟ್ಟು ಡೈರೆಕ್ಟಾಗಿ ಕೇಳ್ತಾ ಇದೆಯಾ? ನನಗೆ ಗೊತ್ತು ಅಮ್ಮ ಆ ಥರ ಎಲ್ಲ ಹೇಳಿರಲ್ಲ. ಏನಿದು ಇಷ್ಟೊಂದು ಕವರೆಲ್ಲ ಸುತ್ತಿಟ್ಟಿದ್ದಾರಲ್ವಾ ಅಂತ ನೀನೇ ಓಪನ್ ಮಾಡಿ ನೋಡಿದ್ಯಾ? ಅಮ್ಮನಿಗೆ ಯಾಕೆ ಹೇಳ್ತೀಯಾ? ಸರಿ ಬಿಡು, ನಿನ್ನ ಜೊತೆಗೆ ವಾದ ಮಾಡ್ಕೊಂಡು ಕೂತ್ಕೊಳ್ಳೋದು ನನ್ನ ಟೈಮ್ ಇಲ್ಲ ಕಣೆ. ಬೇಕು ಕಣೆ ಲಿಪ್ಸ್ಟಿಕ್ಕು ಹಚ್ಕೊಂಡು ಹೋಗು, ಆದರೆ ಪ್ರತಿ ಬಾರಿ ಕೇಳಬೇಡ ಕಣೆ ಪ್ಲೀಸ್. ತುಂಬ ಇರಿಟೇಟ್ ಆಗಿಬಿಡುತ್ತೆ. ಹಾಂ ಪ್ರತಿಯೊಂದು ಕೇಳ್ತೀಯಲ್ಲೇ. ಲೇ ಅಕ್ಕ ಯಾಕೆ ಆ ಥರ ಹೇಳ್ತೀಯ? ತುಂಬ ಬೇಜಾರಾಗುತ್ತೆ ಕಣೆ ಮನಸ್ಸಿಗೆ. ಎಷ್ಟಾಗಲಿ ನಾನು ಬನ್ನಿ, ನೀನು ನನ್ನ ಅಕ್ಕ ಅಲ್ವಾ? ಏನೋ ಒಂದು ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿದಿದ್ದಾರೆ ಅಂದರೆ ಎಕ್ಸ್ಚೇಂಜ್ ಆಫರ್ ಇದ್ದೇ ಇರುತ್ತೆ ಕಣೆ. ಕೊಡೋದು ತೊಗೊಳೋದೆಲ್ಲ ಇದ್ದೇ ಇರುತ್ತೆ ತಾನೇ. ಏನೋ ನಾನೇನೋ ಸ್ವಲ್ಪ ಜಾಸ್ತಿ ತೊಗೊಳೋದು ಮಾಡ್ತೀನಿ ಅಂತ ನಿನ್ನ ಕೋಪ ಅಷ್ಟೇ ಅಕ್ಕ. ನಿನ್ನ ಹಾಗೇನೆ ಅಮ್ಮ ನನಗೂ ಎಲ್ಲನೂ ಐಟಮ್ ಕೊಡಿಸಿದ್ರೆ ನಾನು ಯಾಕೆ ನಿನ್ನ ಹತ್ರ ಕೇಳ್ತೀನಿ ಹೇಳು? ನಿಜ ತಾನೇ? ಹಾಂ ಓ ಮೈ ಗಾಡ್. ಲೇ ಸುಳ್ಳು ಸ್ವಲ್ಪ ಕಮ್ಮಿ ಹೇಳೆ. ನನಗೂ ಕೇಳಿ ಕೇಳಿ ಬೇಜಾರಾಗಿದೆ ಕಣೆ. ನೋಡು ಜಾತಕದ ಕತೆಗಳು ಓದ್ತಾ ಇದ್ದೀನಿ. ಅಟ್ಲೀಸ್ಟ್ ಇದರಲ್ಲಿ ಯಾರಿಗೂ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅನ್ನೋ ಕತೆಗಳೇ ಜಾಸ್ತಿ ಇರುತ್ತೆ ಕಣೆ. ಅದು ಪ್ರಾಣಿಗಳ ಕತೆ. ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತೀಯಲ್ಲೇ. ಅಮ್ಮ ನನಗೋಸ್ಕರ ಏನೂ ತೆಕ್ಕೊಡಲ್ಲ. ಅಮ್ಮ ಕೊಡ್ಸಿರೋ ವಸ್ತುಗಳನ್ನ ಜೋಪಾನ ಮಾಡ್ಕೊಂಡು ನಾನು ಬಳಸ್ಕೊಂಡು ಹೋಗ್ತೀನಿ. ನಿನ್ನ ಥರ ಸಿಕ್ಕಿದ್ದೆಲ್ಲ ಬೇಕು ಅಂತ ನಾನು ಕೇಳಲ್ಲ ಕಣೆ. ಯಾಕೆ ನನ್ನ ಮೇಲೆ ಯಾವಾಗಲೂ ಇದೇ ಥರ ಅನ್ಕೊಳ್ತೀಯಾ? ಪ್ಲೀಸ್ ಹಾಗೆಲ್ಲ ಅನ್ಕೊಂಬೇಡ. ಕೊಡ್ಸಿರೋ ಒಂದೇ ಒಂದು ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಗೊತ್ತಾ? ಅದು ಖಾಲಿ ಆದ ನಂತರ ಅಮ್ಮನ ಹತ್ರ ಕೇಳ್ತೀನಿ. ಅದನ್ನು ಬಿಟ್ಬಿಟ್ಟು ನೀನು ಹಾಗೆ ಎಲ್ಲದನ್ನು ತೊಳೆದು ಬಳ್ದು ಖಾಲಿ ಮಾಡಲ್ಲ ಕಣೆ. ಓಹೋ ಅಕ್ಕ ಪ್ಲೀಸ್ ಹೋಗ್ಲಿ ಬಿಟ್ಬಿಡು. ಐ ಆಮ್ ರಿಯಲಿ ಸಾರಿ. ಇವಾಗ ಏನು ನೀನು ಲಿಪ್ಸ್ಟಿಕ್ ಕೊಡ್ತೀಯೋ ಇಲ್ವೋ? ಅಕ್ಕ ನಿಂಗೆ ನಿಜ ಹೇಳಾನೆ ಏನು ಗೊತ್ತಾ? ಆಲ್ರೆಡಿ ನಾನು ಲಿಪ್ಸ್ಟಿಕ್ನ ಕೈಯೆಲ್ಲ ಇಟ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ನೀನು ಈ ಥರ ಮಾಡ್ತೀಯಾ ಅಂತಾನೆ ಹೇಳಿದ ತಕ್ಷಣ ನೀನೇನು ಕೊಡಲ್ಲ. ಯಾವಾಗಲೂ ನನ್ನ ಬುದ್ಧಿವಾದ ಹೇಳ್ತೀಯಾ. ನಂಗೆ ಗೊತ್ತು ನೀನು ಎಷ್ಟೇ ಕೇಳಿದ್ರು ನನಗೆ ನಿನ್ನ ಎಲ್ಲ ಥರದ ಪಾಠಗಳನ್ನ ಮುಗಿಸಿ ಆಯಿತಾ ಆಮೇಲೆ ನನಗೆ ತಗೋ ಅಂತ ಕೊಡ್ತೀಯ. ಅದ್ರ ಬದಲು ಎತ್ತಿಟ್ಕೊಂಡಿದ್ರೆ ನಿನ್ನ ಮುಂದೆ ಹಚ್ಕೊಂಡು ಇಲ್ಲೇ ಇಟ್ಟಾಗೋಣ ಅಂತ ತಂದು ಇಟ್ಕೊಂಡಿದ್ದೆ ಕಣೆ ಅಕ್ಕ. ಐ ಆಮ್ ಸಾರಿ ಓಕೆನಾ ಪ್ಲೀಸ್. ಹಾಂ ಅದನ್ನು ತಗೋಬಿಟ್ಟೇನೆ. ಅಯ್ಯೋ ದೇವ್ರೆ, ಅಮ್ಮ ತಾಯಿ ಹೀಗೆಲ್ಲ ಮಾಡಬೇಡ ಕಣೆ. ಅದ್ರ ಬದಲು ಮುಚ್ಕೊಂಡು ಅವಾಗೇನು ಹಚ್ಕೊಂಡು ಹೋಗಿದ್ದಿದ್ರೆ ನಾನು ಕೇಳಕ್ಕೆ ಬರ್ತಿದ್ನಾ? ನನ್ನ ಲಿಪ್ಸ್ಟಿಕ್ಕು ಅಂತ ಸಿಕ್ತು ಹಚ್ಕೊಂಡು ಹೋಗಿದ್ದೆ ಅಂತ ಯಾವಾಗಲೂ ಹೇಳ್ದಾಗ ಹೇಳ್ಬೋದಿತ್ತು. ಡ್ರಾಮಾ ಕ್ರಿಯೇಟ್ ಮಾಡಿದೆ ನೀನು. ಮತ್ತಿನೇನು ತೊಗೊಂಡಿದ್ಯಾ? ಅಲ್ಲಿಟ್ಟಿರೋ ಕಾಸು ಕೂಡ ತೊಗೊಂಡ್ಯಾ? ನಿಜ ಹೇಳು ಪ್ಲೀಸ್. ಲೇ ತಗೋಬಿಟ್ಟೆ. ಲೇ ಅಕ್ಕ ನೀನೇ ಯೋಚನೆ ಮಾಡು. ನಾನು ಹೋಗ್ತಾ ಇದ್ದು ಫ್ರೆಂಡ್ಸ್ ಜೊತೆಗೆ ತಾನೆ. ಕಾಸಿನ ಅವಶ್ಯಕತೆ ಇರುತ್ತೆ ಕಣೆ. ನೋಡು ನಿನ್ನ ಪರ್ಸಲ್ಲಿ ಎಷ್ಟಿತ್ತು ಗೊತ್ತಾ? 5,000 ಇತ್ತು ಕಣೆ. ಅದ್ರಲ್ಲಿ ಕೇವಲ 2,000 ರೂಪಾಯಿ ತೊಗೊಂಡಿದ್ದೀನಿ ಅಕ್ಕ. ಲಿಪ್ಸ್ಟಿಕ್ ತೊಗೊಳಕ್ಕೆ ಹೋದೆ, ಕಾಸು ನೋಡಿದೆ 2,000 ರೂಪಾಯಿ ಎದುರಿಸ್ಬಿಟ್ಟಿದ್ದೀನಿ ಕಣೆ. ಪ್ಲೀಸ್ ಅಪ್ಪ ಅಮ್ಮ ಮಾತ್ರ ಹೇಳಕ್ಕೆ ಹೋಗ್ಬಿಡ ಕಣೆ, ಹೊಡೆದ್ಬಿಡ್ತಾರೆ ಕಣೆ. ಪ್ಲೀಸ್ ಅಕ್ಕ ಪ್ಲೀಸ್. ಅಕ್ಕ ಏನೇ ನೀನು ಯಾವಾಗ ನೋಡ್ರಿ ಎಲ್ಲಾದನ್ನು ತಗೊಳ್ತೀಯ? ಹೋಗ್ಲಿ ಅಂತ ಬಿಟ್ಟು ಆ ಕಾಸನ್ನು ತಗೊಂಡಿದ್ಯಲ್ಲೇ ದೇವ್ರೇ. ಬಂದ ಇವು ನಿನ್ಗೆ ಯಾಕೋ ಜಾಸ್ತಿ ಆಯ್ತು ಅಮ್ಮ. ಅಕ್ಕ ಅಯ್ಯೋ ಏನೇ ಹೊಡೆಯಕ್ಕೆ ಬಿಟ್ಟಿದ್ದೀನಿ.